ಇದು ಮರೆಯದ ಹಾಡು, ಮೌನಗಳೇ ಸಾಕ್ಷಿಗಳು. ಫೈನಲಿ ಕಾಯರ್ ತನಕ ರೀಚ್ ಆಗಿ ಆಯಿತು. ಇಲ್ಲೊಂದು ವಿಷ್ಣು ಹೋಟೆಲ್ ಅಂತ ಇಲ್ಲಿಗೆ ಐಟಮ್ ಹಾಕಿ ಆಯಿತು. ಇನ್ನು ಅಲ್ಲೊಂದು ಅಂಗಡಿ ಉಂಟು, ಮತ್ತು ಅದರ ಎದುರುಗಡೆ ಒಂದು ಅಂಗಡಿ ಉಂಟು. ಅಲ್ಲಿ 2 ಅಂಗಡಿಗೆ ಇಳಿಸಿ ಹೋಗೋದು. ವಸಂತಣ್ಣ ಒಂದು ನಿಮಿಷ, ಬಾಗಿಲು ಹಾಕಬೇಡಿ. ಇದೊಂದು ಕಟ್ಟು, ಮತ್ತು ಇದರಿಂದ ಒಂದು 5 ಲೀಟ್ರ್ ತೆಗೀರಿ ಅಂತ ಎಣ್ಣೆ, ಇದರಿಂದ ಹರೀರಿ. ನೆರಿಯಕ್ಕೆ ಬಾಯಿ ಹೇಳುವ ಸಮಯ. ಬನ್ನಿ ಇಲ್ಲಿಂದ ಸೀದಾ ಕ್ರಿಸ್ಟಿ ರೋಡಿಗೆ ಹೋಗುವ. ಒಂದು ಅಂಗಡಿಗೋಸ್ಕರ 2-3 ಕಿಲೋಮೀಟ್ರ್ ಸುತ್ತಾಡಿಕೊಂಡು ಬರಬೇಕು. ನೆರಿಯ ಜಂಕ್ಷನ್ ದೊಡ್ಡದುಂಟ ಚಿಕ್ಕದುಂಟ? ದೊಡ್ಡದಂತಿಲ್ಲ. ನಾವು ಈಗ ಲೆಫ್ಟ್ ತಗೊಂಡು ಹೋಗಬೇಕು. ಲೆಫ್ಟ್ ತಗೊಂಡು ಹೋಗಿ ಕ್ರಿಸ್ಟಿ ರೋಡ್ ಅಂತ ಅಲ್ಲಿ ಒಂದು ಅಂಗಡಿ ಸಿಗ್ತದೆ, ಅಲ್ಲಿಗೆ ಹಾಕಿ ಮತ್ತೆ ಇದೇ ರೋಡಲ್ಲಿ ಬಂದು ಇದೇ ದಾರಿಯಲ್ಲಿ ಹೋಗಬೇಕು. ಬನ್ನಿ ಇಲ್ಲಿಂದ ಕ್ರಿಸ್ಟಿ ರೋಡಿಗೆ ಹೋಗುವ. ಅಲ್ಲಿ ಐಟಮ್ ಎಲ್ಲ ಎಲ್ದಿಟ್ಟಿದ್ದೇನೆ ವಸಂತಣ್ಣ, ಅದನ್ನೊಂದು ಕೊಟ್ಟರೆ ಆಯ್ತಾ? ಹಾಂ, ಅವ್ರಿಗೆ ಇವತ್ತು ಎಣ್ಣೆ ಇಲ್ಲ, ಇಲ್ಲದ ಎಣ್ಣೆ ತಗೊಳ್ತಾರಲ್ಲ. ಇವತ್ತು ಎಣ್ಣೆ ತಗೊಳ್ಳಿಲ್ಲ. ಬನ್ನಿ ಇಲ್ಲಿಂದ ಸೀದಾ ಕ್ರಿಸ್ಟಿ ರೋಡ್ಗೆ ನಮ್ಮ ಪಯಣ ಶುರು ಮಾಡುವ. ಕ್ರಿಸ್ಟಿ ರೋಡ್ ಹತ್ರ ಬಂದ್ವಿ. ಇಲ್ಲಿ ಅಂಗಡಿ ಬಂದುಂಟು. ವಸಂತಣ್ಣನ ಮೊಬೈಲಲ್ಲಿ ರಿಚಾರ್ಜ್ ಇಲ್ಲ, ನನ್ನ ಮೊಬೈಲಲ್ಲಿ ನೆಟ್ವರ್ಕ್ ಇಲ್ಲ, ಜಿಯೋಗೆ ನೆಟ್ವರ್ಕ್ ಇಲ್ಲ. ಪಾಪ ಯಾರೋ ಒಬ್ರು ಹೋಗ್ತಾ ಇದ್ರು ಮಾರೆ, ಅಲ್ಲಿ ಹಿಂದುಗಡೆ ಕಾಣಿಸ್ತಾ ಇರ್ಬೋದು ನಿಮಗೆ. ಅಲ್ಲಿದ್ದಾರೆ ಬೈಕಲ್ಲಿದ್ದಾರಲ್ಲ, ಅವರ ಹತ್ರ ಗಾಡಿ ಅಡ್ಡ ಹಾಕಿ ಅವರ ಮೊಬೈಲನ್ನು ಇಸ್ಕೊಂಡು ಈಗ ಫೋನ್ ಮಾಡ್ತಾ ಇರೋದು. ಇದೇ ಕಷ್ಟ ಆಗೋದಿದೆ. ನನ್ನ ಮೊಬೈಲ್ ವಸಂತನ ನಂಬಿ ನಾನು ಬಂದದ್ದು, ವಸಂತನ ಮೊಬೈಲ್ ರಿಚಾರ್ಜ್ ಇಲ್ಲ ಅಂತೆ. ಇಲ್ಲಿ ನಾವು ಇಲ್ಲಿ ನೋಡುವಾಗ ಇಲ್ಲಿ ನನ್ನದು ರಿಚಾರ್ಜ್ ಮಾಡ್ಲಿಕ್ಕೆ ಹಣ ಬೇಕಲ್ಲ ಸ್ವಾಮಿ. 2 ಕೆಲಸದಲ್ಲಿ ಎಲ್ಲಿಗೆ ಹಣ ಹಾಕೋದು ನಾನು? ಅದೌದು, ದಾನಿ ಫೋನ್ ಮಾಡಿದ್ರಿ ಅಂತ ಕೇಳು. ಪಾಪ ಇವರೇ ನಮಗೆ ಹೆಲ್ಪ್ ಮಾಡಿದ್ದು. ಸೊ ಸ್ಪೆಷಲ್ ಥ್ಯಾಂಕ್ಸ್ ಅವ್ರಿಗೆ. ಥ್ಯಾಂಕ್ಸ್ ಕೂಡ ಹೇಳಿ ಆಯಿತು. ಅವ್ರು ಇಲ್ಲದಿದ್ದರೆ ಈಗ ನಾವು ಇಲ್ಲಿ ಎಂತ ಮಾಡೋದು? ಓನರಿಗೆ ಫೋನ್ ಮಾಡತ್ತೆ ತಗೊಂಡು ಹೋದರೆ, ರಿಟರ್ನ್ ತಗೊಂಡು ಹೋದರೆ ಅದಕ್ಕೆ ಸಹ ಮತ್ತೆ ಹೇಳ್ತಾರೆ ಇಟ್ಟು ಬರ್ಬೋದಿತ್ತು ಅಂತೇಳಿ. ಒಂದೆಲ್ಲ ಇಟ್ಟು ಬಂದರೆ ಹೇಳ್ತಾರೆ ಮತ್ತೆ ಅದನ್ನು ತಗೊಂಡು ಬರ್ಬೋದಿತ್ತು. ಯಾರಾದರೂ ಇಟ್ಟು ಹೋದರೆ ಮತ್ತೆ ಯಾರಾದ್ರು ತಗೊಂಡು ಹೋದರೆ ಮತ್ತೆ ಯಾರು ಜವಾಬ್ದಾರಿ ತಗೊಳ್ತಾರೆ? ಅದಕ್ಕೋಸ್ಕರ ಬನ್ನಿ ಇಲ್ಲಿ ಒಂದು ಐಟಮ್ ಖಾಲಿ ಮಾಡುವ. ಇಲ್ಲಿ ಇಡ್ಲಿಕ್ಕೆ ಹೇಳಿದ್ದಾರೆ, ಇಲ್ಲಿ ಎಲ್ಲಿಯಾದರೂ ಇಡುವ. ಅಲ್ಲಿ ಇಟ್ಟು ಇಲ್ಲಿಂದ ಮತ್ತು ಇದೇ ದಾರಿಯಲ್ಲಿ ರಿವರ್ಸ್ ಹಿಂದುಗಡೆ ಇದೇ ರೋಡಲ್ಲಿ ಹೋಗಬೇಕು. ನೋಡುವ ಗಂಟೆ ಎಷ್ಟಾಗ್ತದೆ ಅಂತ. ಮತ್ತು ಈ ಲೈನಲ್ಲಿ ತಿರ್ತಿಲಿ ಒಂಜೆಗಟ್ಟು ಸ್ವಲ್ಪ ಇಲ್ಲದಲ್ಲ. ಕ್ರಿಸ್ಟಿ ರೋಡಿಂದ ಬಿಟ್ಟವರೀಗ ಕಾಯರ್ ತರ್ಕ ಹತ್ರ ಹೋಗ್ತಾ ಇದ್ದೇವೆ. ಕಾಯರ್ ತರ್ಕಕ್ಕೆ ಹೋದರೆ ಫಸ್ಟಿಗೆ ನಾವು ಕೆಲಸ ಮಾಡೋದಂತ ಹೇಳಿದರೆ ಹೋಟೆಲಿಗೆ ಫೋನ್ ಮಾಡಿ ಹೇಳೋದು ಗಂಜಿ ಊಟ ಇಡಲಿಕ್ಕೆ. ಅವ್ರು ಹೇಳಿದರೆ ಇಟ್ಟು ಬಿಡ್ತಾರೆ. ಈಗ ಹೋಗ್ತಾ ಇದ್ದೇವೆ. ಎಂತ ಕಾಕಿ ಹಾಕಿ ಹಾಕುದು ನನಗೆ ಸಹ ಗೊತ್ತಿಲ್ಲ, ಎಂತಂದು ಗೊತ್ತಿಲ್ಲ. ನೀವು ಡ್ರೈವರ್ ಅಂತ ಹೇಳಿ ಕಾಕಿ ಹಾಕದಿದ್ರೆ ಗೊತ್ತಾಗಲಿಲ್ಲ ಸ್ಟೇರಿಂಗ್ ಹಿಡಿಯುವಾಗ. ಇಲ್ಲ ನಿಮ್ಮ ಲೈಸೆನ್ಸ್ ಇಲ್ವಾ? ಮತ್ತೆ ಕಾಕಿ ಹಾಕಿ ಅಂತ ಹೇಳಿ ನಾನು ಕೇಳುದು ಅದೇ ಪ್ರಶ್ನೆ. ಹೌದು ಮಾರ, ಇಲ್ಲದಿರುತ್ತೆ ಸಹ. ಈಗ ಕಾಕಿಯಲ್ಲಿ ಎಂತ ಸೇಫ್ಟಿ ಉಂಟು? ಎಂತ ಸೇಫ್ಟಿ ಇಲ್ಲಲ್ಲ. ಕಾಕಿ ಪೊಲೀಸ್ನವರಾದ್ರೂ ಒಂದು ಹಾಕ್ಬೇಕು. ಅವ್ರು ಅಂತ ಹೇಳಿ ಗವರ್ಮೆಂಟ್ ಸರ್ವೆಂಟ್, ಅವ್ರು ಹಾಕ್ಬೇಕಂತ ಹೇಳಿ ರೂಲ್ಸ್ ಉಂಟು. ಅದೇ ನೀವು ಹಾಕ್ಬೇಕಂತ ಎಂತ ರೂಲ್ಸ್ ಉಂಟು? ನೀವು ಹೇಗೂ ಡ್ರೈವರ್ ಅಂತ ಹೇಳಿ ಗೊತ್ತುಂಟಲ್ಲ, ಸ್ಟೇರಿಂಗ್ ಇದ್ದವ ಡ್ರೈವರ್. ಏನು ಚಿಕ್ಕ 3 ತಿಂಗಳಿದ್ದು ಮಗುವಿಗೆ ಸ್ಟೇರಿಂಗ್ ಇಡ್ಲಿಕ್ಕೆ ಆಗ್ತದೆ? ಇಲ್ಲಲ್ಲ. ಹೌದು ಅಲ್ಲ, ಗಾಡಿ ಓಡಿಸಿದ್ರೆ ಅವ ಡ್ರೈವರ್ ಅಂತ ಆಯ್ತಲ್ಲ ಅಲ್ಲಿಗೆ. ಎಂತದ ಯಾರಿಗಾದ್ರೂ ಗೊತ್ತಿದ್ರೆ ಕಾಕಿ ಆ್ಯಕ್ಚುಲಿ ಕಾಕಿ ಯಾಕೆ ಹಾಕ್ತಾರೆ ಅಂತ ಯಾರಿಗಾದ್ರೂ, ನಮ್ಮ ಡ್ರೈವರ್ನವ್ರು ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಕಮೆಂಟ್ ಹಾಕಿ. ವಸಂತನ ಕೇಳ್ತಾ ಇದ್ದಾರೆ, ಕಮೆಂಟ್ ಹಾಕ್ಲಿಕ್ಕೆ ಹೇಳಿ. ಕಮೆಂಟ್ ಹಾಕಿ ಯಾರಾದ್ರು. ಎಂತದಕ್ಕೆ ಅಂತಲ್ಲ, ಕಾಕಿ ಯಾತಕ್ಕೋಸ್ಕರ ಹಾಕೋದು ಅಂತ. ಡ್ರೈವರ್ನವ್ರು ಮಾತ್ರ, ಬಾಕಿ ಅವರೆಲ್ಲ ಡ್ರೈವರ್ನವರು ಕಾಕಿ ಹಾಕಿ ಡ್ರೈವರ್ ಅಂತೇಳಿ ಗೊತ್ತಾಗ್ಬೇಕಾ? ಹಾಗಾದ್ರೆ 3 ತಿಂಗಳಿಂದ ಮಗುವಿಗೆ ಕೂಡ ಸ್ಟೇರಿಂಗ್ ಇಟ್ಟು ಡ್ರೈವ್ ಮಾಡ್ಬೋದಲ್ಲ ಕಾಕಿ ಹಾಕಿ. ರೋಡ್ ಕೂಡ ಚಂದ ಉಂಟು, ಪ್ರಕೃತಿ ಕೂಡ ಚಂದ ಉಂಟು, ಅದರೊಟ್ಟಿಗೆ ನಮಗೆ ಹೊಟ್ಟೆ ಕೂಡ ಹಸಿತಾ ಉಂಟು. ವಸಂತಣ್ಣನ ಮುಖ ನೋಡಿ ಪಾಪ ಮಾರ, ಎಂತ ಹಸಿವಾಗ್ತದ? 2.5 ಗಂಟೆ ಕಳೀತಲ್ಲ ಬಿಲ್ಲಲ್ಲಿರೋ 1:30ಗೆ ಊಟ ಮಾಡುದಿಲ್ಲ. 1:30-2 ಗಂಟೆ ಆಗುವಾಗ ನೀವು ಒಂದಂತೂ ನೆನಪಲ್ಲಿ ಇಡ್ಬೇಕು ವಸಂತಣ್ಣ. ಲೈನಿಗೆ ಬಂದ್ರೆ ಉಂಟಲ್ಲ 2-3 ಗಂಟೆ ಕಟ್ಟಿಟ್ಟ ಬುತ್ತಿ ನಮ್ಗೆ. ಅದೌದು, ಊಟದ ಸಮಯ 2:30 ಆಗ್ತದೆ ಅಲ್ಲಿ ಊಟ. ಈಗ 2:30 ಆಯ್ತಾ? 2:30 ಆಯ್ತು. ಮತ್ತೆ 3 ಗಂಟೆ ಆಗ್ತದೆ ಅಲ್ಲಿ ಊಟ. ಹೌದು, ಅಲ್ಲಿ ರೋಡ್ ಸರಿ ಇಲ್ಲಲ್ಲ ಎದುರುಗಡೆ. ಇಲ್ಲಿ ಒಂದು ಅಂಗಡಿ ಉಂಟು, ಅದನ್ನು ಹಾಕಿ ಹೋಗ್ಬೇಕು. ಮತ್ತೆ ಇಲ್ಲಿಂದ 1 ಕಿಲೋಮೀಟರ್ ನಾವು ರೋಡ್ ಒಳ್ಳೇದುಂಟು ಮಾರ, ಅದಕ್ಕಿಂತ ಎದುರುಗಡೆ ರೋಡೇ ಒಳ್ಳೇದಿಲ್ಲ. ಮೆಲ್ಲ ಹೋಗ್ಬೇಕಷ್ಟೇ. ಬನ್ನಿ ಹೋಗುವ. ಪರಿಸರ ಎಷ್ಟು ಚಂದ ಉಂಟು ನೋಡಿ. ಈ ಪರಿಸರದಲ್ಲಿ ಬರುವಾಗ ಹಸಿವೆ ಸಹ ಗೊತ್ತಾಗ್ತದೆ. ನನಗೆ ಹಸಿವೆ ಗೊತ್ತಾಗುದಿಲ್ಲ, ನಿಮ್ಗೆ ಗೊತ್ತಾಗುದಿಲ್ಲ. ಜಲ್ಲಿಗಾಲ ತಿಂದಿದ್ದೀರಾ ಅಂತ? ನಾನು ಮಾತ್ರ ಒಂದು ಸೀರಾ ಅವಲಕ್ಕಿ ಮಾತ್ರ ತಿಂದದ್ದು. ನಾನೆಂತ 2 ಅವಲಕ್ಕಿ ತಿಂದದ್ದು. ಅವಲಕ್ಕಿ ಅಲ್ಲ, ಎಂತ ಇದ್ದದ್ದು? ಇಡ್ಲಿ ಅಲ್ಲ, 2 ಇಡ್ಲಿ ತಿಂದದ್ದು. ಅದು ಎಂತ ಗೊತ್ತುಂಟ ವಸಂತಣ್ಣ, ನಾವು ಡ್ರೈವಿಂಗ್ ಮಾಡ್ಬೇಕಾದ್ರೆ ನಮಗೆ ಗೊತ್ತಾಗುದಿಲ್ಲ. ನೀವು ಕೂತ್ಕೊಂಡಿರ್ತೀರಲ್ಲ, ನಿಮ್ಗೆ ಹೊಟ್ಟೆ ಹಸಿತದೆ. ಹಾಗೆ ಅಲ್ಲ. ಈಗ ರನ್ನಿಂಗಲ್ಲಿ ಹೋಗುವಾಗ ಕೂತ್ಕೊಂಡಿರ್ತೀರಲ್ಲ, ಆಗ ಜಾಸ್ತಿ ಹಸಿವು ಶುರು ಆಗ್ತದೆ ಅಷ್ಟೇ.
ಕರೆಕ್ಟಾಗಿ ಎಲ್ಲಿದ್ದೇವೆ ಅಂತ ಹೇಳಿದರೆ ಪುದುವೆಟ್ ಹತ್ರ ಇದ್ದೇವೆ. ವಸಂತನಲ್ಲಿದ್ದಾರೆ ನೋಡಿ. ಒಂದು ಎಣ್ಣೆ ಹಾಕ್ಲಿಕ್ಕಿತ್ತು. ಈಗ ಇಲ್ಲಿಂದ ಹಾಳಾದ ರೋಡ್ ಶುರು ಆಗ್ತದೆ. ಒಂದು 2-3 ಕಿಲೋಮೀಟ್ರ್ ಏನೋ ಹಾಳಾದ ರೋಡ್ ಸಿಗ್ತದೆ. ಮತ್ತು ಇಲ್ಲಿಂದ ಕಾಯರ್ ತಡ್ಕಕ್ಕೆ ಹೋಗಿ ಅಲ್ಲಿ ಐಟಮ್ ಹಾಕಿ ಮತ್ತು ಗಂಜಿ ಊಟ ಮಾಡಬೇಕು. ಗಂಜಿ ಊಟ ಆದಮೇಲೆ ಬಾಕಿದೆಲ್ಲ ಕೆಲಸ ನೋಡಿಕೊಳ್ಳೋದು. ವಸಂತನ ಬಂದರು, ಬಿಲ್ ತಗೊಂಡು ಬಂದರು. ನಾನು ಇಲ್ಲಿಂದ ಸೀದಾ ಹೊರಡುವ. ನಾವು ಲೈನಿಗೆ ಬಂದರೆ ಕಟ್ಟಿಟ್ಟ ಬುತ್ತಿ 2-3 ಗಂಟೆ ಆಗ್ತದೆ. ಎಷ್ಟು ವಸಂತನ? ಎಷ್ಟು? 2035. ಅಂತೂ ಇಂತೂ ಕರೆಕ್ಟಾಗಿ 3 ಗಂಟೆಗೆ ಕಾಯರ್ ತಡ್ಕ ಜಂಕ್ಷನ್ ರೀಚ್ ಆದ್ವಿ. ಇಲ್ಲಿ ಈಗ ಫಸ್ಟಿಗೆ ಐಟಮ್ ಹಾಕೋದು ಊಟ ಮಾಡೋದಾ? ಫಸ್ಟಿಗೆ ಐಟಮ್ ಊಟ ಮಾಡೋದು ಹೋಗುದೇ, ನಿಲ್ಲಿಕ್ಕಿಲ್ಲ. ಫಸ್ಟಿಗೆ ಇಲ್ಲಿ ಐಟಮ್ ಹಾಕಿ ಇಲ್ಲಿ ಬಿಲ್ ತಗೊಂಡು ಅಲ್ಲಿ ಒಂದು ಕಾಣಿಸ್ತಾ ಇರ್ಬೋದು ಹೋಟೆಲ್ ಚಿಕ್ಕದು, ಅಲ್ಲಿ ಹೋಗಿ ಊಟ ಮಾಡಿ ಇಲ್ಲಿಂದ ಸೀದಾ ಇದೇ ರೋಡಲ್ಲಿ ಹೋಗ್ಬೇಕು. ನಾವು ಡೈಲಿ ತೋರಿಸ್ತಾರೆ. ಹೌದಾ? ತೋರಿಸ್ತೇವಾ? ಹೌದು. ಇದೊಂದು ಅಂಗಡಿಗೆ ಐಟಮ್ ಹಾಕಿ ಇಲ್ಲಿಂದ ಹೊರಡೋ ಬನ್ನಿ. ಫೈನಲಿ ಊಟ ಎಲ್ಲ ಮಾಡಿ ಆಯಿತು. ಇದೆ ಪಂಚಮಿ ಮಿನಿ ಕ್ಯಾಂಟೀನ್ ಅಂತ ಉಂಟಲ್ಲ, ಇದು ಕಾಯರ್ ತರ್ಕ ಜಂಕ್ಷನಲ್ಲಿ ಇರೋದು. ರೇಟ್ ತುಂಬ ಕಮ್ಮಿ ಮಾರೆ. ಒಂದು ಗಂಜಿಗೆ ಕೇವಲ 20 ರೂಪಾಯಿ ತಗೊಳ್ತಾರೆ. ಮತ್ತು ಕಬಾಬ್ 2 ಪೀಸಿಗೆ 40 ರೂಪಾಯಿ, 60 ರೂಪಾಯಲ್ಲಿ ಗಂಜಿ ಮುಗಿತದೆ ನಿಮ್ಮದು. ಮತ್ತು ಆರಾಮಾಗ್ತದೆ ಅಂತ. ಈಗ ಹೊಟ್ಟೆ ಉಬ್ಬರ ಆ ಥರ ಎಂಥದ್ದು ಇರೋದಿಲ್ಲ. ನೀವು ಕಾಯರ್ ತರ್ಕಕ್ಕೆ ಬಂದರೆ ಈ ಹೋಟೆಲ್ನೊಂದು ವಿಸಿಟ್ ಮಾಡಿ. ಒಮ್ಮೆ ವಿಸಿಟ್ ಮಾಡಿ ನೋಡಿ, ಮತ್ತೆ ನಿಮ್ಮ ಇಷ್ಟ ಎಂತ ಬೇಕಾದರೆ ಹೇಳಿ. ಬನ್ನಿ, ನಮ್ಮ ಐರಾವತಿ ಹೇಗೆ ನಿಂತಿದ್ದಾರೆ ನೋಡಿ ಅಲ್ಲಿ. ಯಪ್ಪ, ನೋಡ್ತಿದ್ರೇ ಖುಷಿ ಮಾರೆ. ಅವನು ಖುಷಿ ಆಗ್ತದೆ ಅವ್ನು ನೋಡ್ತಾ ಇದ್ದಾರೆ. ಬನ್ನಿ, ಇಲ್ಲಿಂದ ಸೀದಾ ಹೊರಡುವ. ಇದೇ ರೋಡಲ್ಲಿ ಹೋಗಬೇಕು. ವಸಂತನ ಊಟ ಮಾಡ್ತಾ ಇದ್ದಾರೆ. ಕಾಯರ್ ತರ್ಕದಿಂದ ಊಟ ಮಾಡಿಬಿಟ್ಟವರಿಗೆ ಕರೆಕ್ಟಾಗಿ ಅರಸಿನಮಕ್ಕಿಯಲ್ಲಿದ್ದೇವೆ. ವಿಷಯ ಏನಂತ ಹೇಳಿದರೆ, 1 ವಾರದಲ್ಲಿ ಎಷ್ಟು ಚೇಂಜ್ ಆಗಿದೆ ಅಂತ ಹೇಳಿದರೆ, ಇಲ್ಲೊಂದು ನಿಸರ್ಗ ಅಂತ ಒಂದು ಅಂಗಡಿ ಇತ್ತು ಮಾರೆ. ಇಲ್ಲಿ ಅದು ಕಾಣೆ ಆಗಿದೆ ಈಗ ನೋಡಿ, ಡೆಮೋಲಿಷ್. ನೀವು ನೋಡ್ಬೋದು, ನಾವು ಅರಸಿನಮಕ್ಕಿ ಲೈನ್ ಬಂದ ವೀಡಿಯೋ ನೋಡಿದರೆ ನನಗೆ ತೋರಿಸಿದ್ದೆ. ಇಲ್ಲಿ ಒಂದು ನಿಸರ್ಗ ಅಂತ ಒಂದು ಅಂಗಡಿ ಇತ್ತು ನೋಡಿ, ಇದೇ ಜಾಗದಲ್ಲಿ. ಈಗ ಇಲ್ಲಿ ಇಲ್ಲ. ಅದಕ್ಕೆ ನನಗೆ ಕನ್ಫ್ಯೂಸ್ ಆಗೋದು, ನಾನು ರೋಡ್ ತಪ್ಪಿ ಬಂದಿದ್ದೇನೆ ಅಂತ ನೋಡುವಾಗ ಇದು ಚೇಂಜ್. ಇಲ್ಲಿದ್ದ ಅಂಗಡಿ ಎಲ್ಲ ಹಿಂದ್ಗಡೆ ಹೋಗಿದೆ. ಇದು ಪಾರ್ಕಿಂಗ್ ಆಗ್ತದೆ ಅಂತೆ. ಹೋದ ವಾರ ಹೇಳಿದ್ದು, ಅದು ಇಷ್ಟು ಬೇಗ ವರ್ಕ್ ಮುಗಿಸಿದ್ದಾಗ್ಬೋದು ಮಾರೆ. ಭಯಂಕರ ನೋಡಿ, ಡೆಮಾಲಿಷ್ ಆಗಿದೆ. ಅವರ ಮನೆ ಅಲ್ಲಿ ಅವರ ಮನೆ ಇರೋದು. ವಸಂತನನ್ನು ಕಳಿಸಿದ್ದೇನೆ, ಅವರಿಗೆ ಬರ್ತಾರೆ. ಅದು ನನಗೆ ಆಶ್ಚರ್ಯ ಆಯಿತು, ಈ 1 ವಾರದಲ್ಲಿ ಯಾವ ಥರ ಲೆವೆಲ್ ಮಾಡಿ ಹಾಕಿದ್ದಾರೆ ನೋಡಿ, ಡೆಮಾಲಿಷ್. ಇದದು ಕಲ್ಲೆಲ್ಲ ಇಲ್ಲಿ ಉಂಟು ನೋಡಿ. ಸೊ ಇಲ್ಲಿ ಪಾರ್ಕಿಂಗ್ ಆಗ್ತದೆ, ಅಲ್ಲಿ ಅವರ ಅಂಗಡಿ ಆಗ್ತದೆ ಅಂತೆ. ಇದೆಲ್ಲ ಅವರದ್ದೇ ಜಾಗ. ಹಾಗಾಗಿ ಬನ್ನಿ ನಾವು ಹೋಗಿ ಅವ್ರ ಹತ್ರ ಕೇಳುವ ಎಂತಾಗಿದೆ ಅಂತ. ಮಕ್ಕಿಯಿಂದ ಬಿಟ್ಟವರು ಕರೆಕ್ಟಾಗಿ 4:15 ಗಂಟೆಗೆ ಕೊಕ್ಕಡ ರೀಚ್ ಆಗಿ ಆಯಿತು. ಇದು ನಮ್ಮ ಹಳೇಪೇಟೆ, ಕೊಕ್ಕಡ ಹಳೇಪೇಟೆ. ಇದರ ಒಳಗಡೆ ಒಂದು 2 ಅಂಗಡಿ ಉಂಟು. ಅಲ್ಲಿಗೆ ಹಾಕಿ ಮತ್ತು ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೊರಡಬೇಕು. ವಸಂತನ ಇವತ್ತಿನ ಲೈನ್ ಯಾವ ಥರ ಉಂಟು ಹೇಳಿ? ಲೈನಲ್ಲಿ ಇಲ್ಲಿ ಕೂಡ ಉಂಟಲ್ಲ, ಧರ್ಮಸ್ಥಳ 2 ಅಂಗಡಿ ಇಲ್ವಾ? ಮತ್ತೆ ಆಯ್ತು, ಅಲ್ಲಿಗೆ ಮುಗಿಯಿತು. 5 ಗಂಟೆ ಆಗ್ತದೆ. ಧರ್ಮಸ್ಥಳದಲ್ಲಿ 2 ಅಂಗಡಿ ಅಲ್ಲ, ಮತ್ತೆ ವಿನಾಯಕ 1, 2, 3 KV ಉಂಟು, 4 ಅಂಗಡಿ ಉಂಟು ಒಟ್ಟಿಗೆ. 4 ಅಂಗಡಿ. 5 ಗಂಟೆ ಅಲ್ಲಿಗೆ ಆಗ್ತದೆ. ಎಲ್ಲಿ ಹೋಗುವಾಗಲೇ ಧರ್ಮಸ್ಥಳಕ್ಕೆ. ಹಾಂ, 6 ಗಂಟೆ ಡೌಟು. ಇದೊಂದು ಅಂಗಡಿ ಹಾಕ್ಲಿಕ್ಕೆ ಉಂಟು. ಅಲ್ಲಿ ಒಂದು 2 ಕಟ್ಟು ಎಲ್ದಿಟ್ಟಿದ್ದಾನಲ್ಲ, ಅದರಲ್ಲಿ 1 ಕಟ್ಟಿವರೆಗೆ ಓಡಿ ಯಾವುದು ಆಗ್ಬೋದು. ಕೊಕ್ಕಡಕ್ಕೆ ಬಾಯಿ ಹೇಳಿ ಇಲ್ಲಿಂದ ಲೆಫ್ಟ್ ತಗೊಂಡು ಸೀದಾ ಧರ್ಮಸ್ಥಳಕ್ಕೆ ಹೋಗಬೇಕು. ನಾವು ಬಂದದ್ದು ಅದೇ ದಾರಿಯಲ್ಲಿ ಅರಸಿನಮಕ್ಕಿಯಿಂದ. ಈಗ ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗುವ. ಎಂಥ ವಸಂತನ ಮತ್ತೆ ಎಂತ ಚಹಾ ಎಲ್ಲ ಆಯ್ತಾ? ಎಂತ ಚಹಾ? ನಮಗೆ ಲೈನಲ್ಲಿ ಚಹಾ ಇಲ್ಲಲ್ಲ. ಭಯಂಕರದ ಅವಸ್ಥೆ ಮಾರ. ಚಹಾ ಇಲ್ಲ, ಎಂಥದಿಲ್ಲ. ನೀರು ಕೊಡುತ್ತು ಹೊಟ್ಟೆ ತುಂಬಿಸೋದು. ಒಂದು ಊಟ ಸಿಗ್ತದೆ ಇಷ್ಟು ಅಲ್ಲ ವಸಂತ? ಅದೇ ಕರೆಕ್ಟಾಗಿ ನಿಟ್ಲೆ ಪಾಸ್ ಮಾಡಿಕೊಂಡು ಹೋಗ್ತಾ ಇದ್ದೇವೆ. ನಮ್ಮ ಕೊಕ್ಕಡದಿಂದ ಧರ್ಮಸ್ಥಳಕ್ಕೆ ಹೋಗುವ ರೋಡಲ್ಲಿ ಹೋದರೆ ಯಾವ ಥರ ಮೈ ನೋಯ್ತದೆ ಅಂತ ಹೇಳಿದರೆ ಫುಲ್ ಮೂಡ್ ಆಫ್ ಆಗಿ ಹೋಗ್ತದೆ ಮಾರ. ನೋಡಿ ಯಾವ ಥರ ಉಂಟಂತ. ಎಲ್ಲಿ ನೋಡಿದ್ರು ಗಾಡಿ ಫುಲ್ಲು ವೈಬ್ರೇಟ್ ಆಗ್ತಾ ಇರ್ತದೆ. ಕುತ್ಕೊಳ್ಳಿಕ್ಕೆ ಸಾಗೋದಿಲ್ಲ ಸರಿಯಾಗಿ. ಒಂದು ನೆಮ್ಮದಿಲ್ಲ ಇದರಲ್ಲಿ ಹೋಗಲಿಕ್ಕೆ. ಅಲ್ಲಿ ಟರ್ನ್ಗಳು ಮತ್ತು ನಿಮ್ಮ ಈ ಥರ ಪ್ಯಾಚ್ ವರ್ಕ್, ಅರ್ಧಂಬರ್ಧ ಪ್ಯಾಚ್ ವರ್ಕ್ ಎಲ್ಲ ಹಾಕಿ ಎಂತೆಲ್ಲ ಆಗಿ ಹೋಗಿದೆ. ಅದಕ್ಕಿಂತ ಮುಂಚೆ ವಸಂತನ ನನಗೆ ಚಹಾ ಕುಡಿಬೇಕಂತೆ. ಎಂಥದ್ದು ವಸಂತನ ನಿದ್ರೆ ಬರ್ತದ? ನನ್ನ ಮುಖ ನೋಡಿ, ನಾನು ಸಹ ಮಲಗಿಕೊಂಡು ಇಲ್ಲಿ ಹೀಗೆ ಹಾಕೊಂಡು ಡ್ರೈವ್ ಮಾಡ್ತಾಯಿದ್ದು. ಅದಕ್ಕೆ ಎದುರುಗಡೆ ಮಾಮೂಲೊಂದು ಚಹಾದ್ದು ಅಂಗಡಿ ಉಂಟು ನಮ್ಮದು.
ಇವರ ಎಂಥದ ಫ್ಯಾಮಿಲಿಯಾ? ಅಲ್ಲಪ್ಪ ನಂದು ಗುರ್ತದವ್ರು ಅಷ್ಟೇ. ಹಾಂ, ಗುರ್ತದವರದ್ದು. ಅಲ್ಲಿ ಒಂದು ಚಹಾ ಕುಡ್ಕೊಂಡು ಹೋಗುವ. ಇಲ್ಲಿಂದ ಕರೆಕ್ಟಾಗಿ ಧರ್ಮಸ್ಥಳಕ್ಕೆ 6 ಕಿಲೋಮೀಟ್ರ್. ಆಗದಿಂದ ಕಿಲೋಮೀಟ್ರ್ ಬೋರ್ಡ್ ಕಾಣ್ತಾ ಉಂಟು, ಕಿಲೋಮೀಟ್ರ್ ಹೋಗ್ತಾ ಇಲ್ಲ. ಆಗದಿಂದ ಬರ್ತಾ ಇದ್ದೇನೆ, ಇನ್ನೂ ಕೂಡ ಧರ್ಮಸ್ಥಳ ರೀಚ್ ಆಗ್ತಾ ಇಲ್ಲ. ಯಾಕಂತೇಳಿದರೆ ಇಂತಹ ದರಿದ್ರ ಇರ್ತದೆ ರೋಡು, ಆದ್ದರಿಂದ ರಸ್ತೆ ಸಾಗ್ತಾ ಇಲ್ಲ. ಹಾಗೇ ಬರ್ತಾ ಬೊಳಿಯಾರ ಹತ್ರ ನಮ್ಮ ಐರಾವತನನ್ನು ಇಲ್ಲಿ ಸೈಡಿಗೆ ಹಾಕಿದ್ದೇನೆ. ಈ ಕಡೆ ಹೋದರೆ ಕೊಕ್ಕಡ, ಈ ಕಡೆ ಸೀದಾ ಹೋದರೆ ಧರ್ಮಸ್ಥಳಕ್ಕೆ ಸೇರ್ತದೆ. ಇಲ್ಲಿ ಒಂದು ಚಾದ್ದು ಅಂಗಡಿ ಕಾಣ್ತಾ ಇರ್ಬೋದು. ಅಲ್ಲಿ ಹೋಗಿ ಒಂದು ಗ್ಲಾಸ್ ಚಹಾ ಕುಡ್ಕೊಂಡು ಬರುವ ಅಂತ. ಟೈಮ್ ಆಯಿತು ಸ್ವಾಮಿ, ಟೈಮ್ ಆಗಿದೆ ಆಲ್ರೆಡಿ. 5 ಕಾಲೇನ ಆಯಿತು. ಹೋಗುವಾಗ ಎಂತೂ ಒಂದು 6:30 ಗಂಟೆ ಆಗ್ತದೆ ಕನ್ಫರ್ಮ್. ಎಂತೂ ಲೇಟ್ ಆಗೋದು ಆಗ್ತದಲ್ಲ, ಚಹಾ ಕುಡ್ಕೊಂಡು ಬರುವ ಅಂತ. ಬನ್ನಿ ಚಹಾ ಕುಡಿದು ಬರುವ. ಒಂದು ಗ್ಲಾಸ್ ಚಹಾ ಕುಡ್ಕೊಂಡು ಈಗ ಇಲ್ಲಿಂದ ಹೊರಡ್ತಾ ಇದ್ದೇವೆ ಧರ್ಮಸ್ಥಳದ ಕಡೆಗೆ. ಇಲ್ಲೊಂದು 2-3 ಅಲ್ಲ 4-5 ಅಂಗಡಿ ಉಂಟು. 4 ಅಂಗಡಿಯನ್ನು ಉಂಟು. 3 ಅಂಗಡಿ ಧರ್ಮಸ್ಥಳದಲ್ಲಿ ಉಂಟು, ಇನ್ನೊಂದು ಕನ್ಯಾಡಿ ಹತ್ರ ಉಂಟು. ವಸಂತಣ್ಣ ಚಹಾ ಕುಡ್ದಾಯ್ತಾ? ಹೇಗಿತ್ತು ಚಹಾ? ನಾವು ಬಂದ್ರೆ ಇಲ್ಲೆಲ್ಲ ನೀವೆಂತ ತಿಂದ್ರಿ? ನಾನೊಂದು ಬನ್ನಿ ಮತ್ತೊಂದು ಚಹಾ. ಖಾಲಿ ಚಹಾ ತಗೊಂಡದ. ಖಾಲಿ ಚಹಾ. ಅದು ಊಟ ಮಾಡಿ ಹೊಟ್ಟೆ ಫುಲ್ಲಾಗಿತ್ತು, ಅದಕ್ಕೋಸ್ಕರ ಈಗ ಇಲ್ಲಿಂದ ಸೀದಾ ಧರ್ಮಸ್ಥಳಕ್ಕೆ ಹೋಗಿ, ಧರ್ಮಸ್ಥಳದಲ್ಲಿ ಸ್ವಲ್ಪ ಐಟಮ್ಸ್ ಸ್ವಲ್ಪ ಜಾಸ್ತಿ ಉಂಟು ಮಾರೆ ಧರ್ಮಸ್ಥಳದಲ್ಲಿ. ಹಾಗೆ ಹೋಗುವ, ಧರ್ಮಸ್ಥಳಕ್ಕೆ ಹೋಗಿ ಮತ್ತೆ ಅಲ್ಲಿಂದ ಎಲ್ಲಿಗೆ ಹೋಗೋದು, ಎಂಥ ವಿಷಯ ಅಂತೆಲ್ಲ ಮುಂದೆ ಹೇಳ್ತೇನೆ ನಿಮಗೆ. ಎಷ್ಟು ಗಂಟೆ ಆಗ್ತದೆ ಲೈನ್ ಮುಗಿಯುವಾಗ, ಮತ್ತು ಡೀಸೆಲ್ ಎಷ್ಟು ಹೋಗ್ತದೆ ಎಲ್ಲ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೇನೆ. ಬನ್ನಿ, ಇಲ್ಲಿಂದ ಸೀದಾ ಧರ್ಮಸ್ಥಳದ ಕಡೆಗೆ ನಮ್ಮ ಪಯಣ ಶುರು ಮಾಡುವ. ಫೈನಲಿ ಧರ್ಮಸ್ಥಳ ರೀಚ್ ಆಗಿ ಆಯಿತು. ಈಗ ಇಲ್ಲೊಂದು ಅಂಗಡಿ ಉಂಟು, ಸಿದ್ಧಿವಿನಾಯಕ ಅಂತ. ಅಲ್ಲಿಗೆ ಒಂದು 4-5 ಗೋಣಿ, 5-6 ಗೋಣಿ ಅಂತದ್ದು ಹಾಕ್ಲಿಕ್ಕೆ ಉಂಟು. ಇಲ್ಲಿಂದ ಹಾಕಿ ಮತ್ತೆ ಮುಂಡ್ರುಪಾಡಿ ಕಡೆಗೆ ಹೋಗಬೇಕು. ಮುಂಡ್ರುಪಾಡಿ ಅಂತ ಹೇಳಿದರೆ ಧರ್ಮಸ್ಥಳಕ್ಕಿಂತ ಒಳಗಡೆ ಬಸ್ ಸ್ಟ್ಯಾಂಡ್ ಇರುವ ಕಡೆ ಹೋಗಬೇಕು. ಬನ್ನಿ, ಇಲ್ಲಿಂದ ಇಲ್ಲಿಗೆ ಒಂದು ಸಿದ್ಧಿವಿನಾಯಕ ಸ್ಟೋರ್ಗೆ ಹಾಕುವ. ಇಲ್ಲಿ ಯಾವತ್ತೂ ಜಾಗ ಇರೋದಿಲ್ಲ, ಇವತ್ತು ಎಂಥ ಜಾಗ ಉಂಟು, ಇಲ್ಲಿಗೆ ಹಾಕಬೇಕು. ಬನ್ನಿ. ಧರ್ಮಸ್ಥಳದಿಂದ ಬಿಟ್ಟವರೀಗ ಕರೆಕ್ಟಾಗಿ ಉಜಿರೆಗೆ ಬಂದು ರೀಚ್ ಆಗಿದ್ದೇವೆ. ಎಲ್ಲಿ ಕೂಡ ವೀಡಿಯೋ ಮಾಡಲಿಕ್ಕೆ ಹೋಗಲಿಲ್ಲ, ಯಾಕಂತೇಳಿದರೆ ಟೈಮ್ ಪಿಕಪ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ವೀಡಿಯೋ ಮಾಡಿದರೆ, ಅದಕ್ಕೋಸ್ಕರ. ನಮ್ಮ ಡೀಸೆಲ್ ಇವತ್ತು 871 ರೂಪಾಯಿ ಹೋಯಿತು, 9.5 ಲೀಟ್ರು. ಫೈನಲಿ ನಮ್ಮ ಕಂಪನಿ ಹತ್ರ ರೀಚ್ ಆಗಿ ಆಯಿತು. ಈ ವಿಡಿಯೋವನ್ನು ಕೂಡ ಇಲ್ಲಿಗೆ ಮುಗಿಸುವ ಸಮಯ ಕೂಡ ಆಯಿತು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಯಾರ್ಯಾರು ಹೊಸಬರು ನಮ್ಮ ವಿಡಿಯೋಗಳನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಟಾಟಾ, ಟೇಕ್ ಕೇರ್, ಬೈ ಬೈ, ಲವ್ ಯು ಗೈಸ್. ಇದು ಮುಗಿಯದ ನೆನಪು, ವಿರಹಗಳೇ ಗುರುತುಗಳು.